ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮೃದುವಾದಂತಹ ಸಾಫ್ಟ್ ಆದಂತಹ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅಕ್ಕಿ ಕಡಿಯಿಂದ ಮಾಡುವಂಥ ಇಡ್ಲಿ ಇದು ಒಂದು ಸೂಪರಾಗಿರೋ ಟೇಸ್ಟ್ ಅಂತಲೇ ಹೇಳ್ಬೋದು. ಮೊದಲೇದಾಗಿ ಈ ರೀತಿ ಅಕ್ಕಿ ನುಚ್ಚನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಮೊದಲೇದಾಗಿ ಅಕ್ಕಿಯನ್ನು ತೊಗೊಂಡು ಚೆನ್ನಾಗಿ ಹುರಿದು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಈ ರೀತಿ ನುಚ್ಚನ್ನು ಮಾಡ್ಕೋಬೇಕು. ಇಲ್ಲಿ ಒಂದು 3/4 kg ಆಗುವಷ್ಟು ನುಚ್ಚನ್ನು ತಗೊಂಡು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊತಾ ಇದ್ದೀವಿ. ನೀವು ಸಿದ್ದೆಯಲ್ಲಿ ಅಳತೆ ಮಾಡೋದಾದರೆ 1.5 ಸಿದ್ದೆಯಷ್ಟು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಬೇಕು ಅದನ್ನು. ಹಾಗೆ ಇಲ್ಲಿ 3/4 kg ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ನಾನು ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ಚೆನ್ನಾಗಿ ಬೀಸ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಅಂತ. ಈಗ ಈ ಅಕ್ಕಿಯನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು. ಅಕ್ಕಿ ನುಚ್ಚನ್ನು ಚೆನ್ನಾಗಿ ಕ್ಲೀನಾಗಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ನೀಟಾಗಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ 1-2 ಬಾರಿ ಚೆನ್ನಾಗಿ ಅಕ್ಕಿಯನ್ನು ತೊಳ್ಕೊಳ್ಳಿ. ಎರಡರಿಂದ 3 ಬಾರಿ ಆದರೂ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ಈ ರೀತಿಯಾಗಿ ಚೆನ್ನಾಗಿ ತೊಳೆದುಕೊಂಡ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಉದ್ದಿನ ಮಿಶ್ರಣಕ್ಕೆ ಈ ಅಕ್ಕಿ ನುಚ್ಚನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಇಲ್ಲಿ ಉಪ್ಪು ಹಾಕಿರೋದು ಸ್ಕಿಪ್ ಆಗಿದೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಹಾಗೆ ಬಿಡಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಡಬೇಕು. ನಾವು ಇದಕ್ಕೆ ಕೂಡ ಕೊಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ, ಬಾಳೆ ಎಲೆಯ ಕೊಟ್ಟೆ. ನಿಮಗೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋ ಹಲಸಿನ ಹಣ್ಣಿನ ಕಡುಬನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿಲ್ಲ ಅಂದರೆ ನಾನು ಇಲ್ಲಿ ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಬಾಳೆ ಎಲೆಯಲ್ಲಿ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಿ ಈ ರೀತಿ ಕೊಟ್ಟೆಯ ರೀತಿ ರೆಡಿ ಮಾಡ್ಕೊತೀವಿ. ಈ ರೀತಿ ನೀವು ಇಡ್ಲಿಯನ್ನು ಮಾಡೋದ್ರಿಂದ ಬಾಳೆ ಎಲೆಯ ಪರಿಮಳ ಕೂಡ ಇರುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗೇ ಇರುತ್ತೆ. ನೋಡಿ, ಎಷ್ಟೊಂದು ನಾವು ಕೊಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತ. ಹಳ್ಳಿ ಕಡೆ ನಾವು ಇಡ್ಲಿ ಮಾಡೋದಾಗಿರಲಿ, ಹಾಗೆ ಕಡುಬುಗಳನ್ನು ಮಾಡೋದಾಗಿರಲಿ, ಇದೇ ರೀತಿಯೇ ಮಾಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ರೀತಿ ಒಂದು ಉದ್ದದಾದ ಬಾಳೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಹಾಗೆ ಈ ರೀತಿ ರೋಲ್ ಥರ ಮಾಡಿ ಎರಡೂ ಕಡೆ ಕಟ್ಟಬೇಕಾಗುತ್ತೆ. ಫಸ್ಟು ಕೆಳಗಡೆ ಪಾರ್ಟನ್ನು ಕಟ್ಟಬೇಕು. ಆನಂತರ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಮೇಲ್ಗಡೆ ಪಾರ್ಟನ್ನು ಕಟ್ಟಿ ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ. ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕೆಳಗಡೆ ಪಾರ್ಟನ್ನು ಕಟ್ಟಬೇಕು. ಹಾಗೆ ಮೇಲ್ಗಡೆ ಪಾರ್ಟನ್ನು ನಾವು ಮಾಡಿಟ್ಕೊಂಡಿರುವಂಥ ಮಿಶ್ರಣ ಹಾಕಿ ನಂತರ ಕಟ್ಟಬೇಕಾಗುತ್ತೆ. ಈ ರೀತಿ ದಾರವನ್ನು ಕೂಡ ಬಾಳೆ ಎಲೆಯ ದಾರವನ್ನೇ ನಾವು ಬಳಸ್ತಾ ಇದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆಯ ನಂತರ ಬಾಳೆ ಎಲೆಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಬಾಳೆ ಎಲೆಯ ಕೊಟ್ಟೆಗೆ ನಾವು ಮಾಡಿ ಇಟ್ಕೊಂಡಿರುವಂತಹ ಇಡ್ಲಿ ಮಿಶ್ರಣವನ್ನು ಚೆನ್ನಾಗಿ ಹಾಕ್ಕೋಬೇಕು. 2 ಜನರ ಸಹಾಯ ಬೇಕಾಗುತ್ತೆ ನೀಟಾಗಿ ಮಾಡಬೇಕು ಅಂತ ಅಂದರೆ. ನೋಡಿ, ಈ ರೀತಿಯಾಗಿ 3/4 ಭಾಗ ಅಷ್ಟೇ ಹಾಕಿ ಈ ರೀತಿ ಬಾಳೆ ಎಲೆಯ ಕೊಟ್ಟೆಯನ್ನು ಕಟ್ಟಬೇಕು. ಚೆನ್ನಾಗಿ ನೀಟಾಗಿ ಬಾಳೆ ಎಲೆಯ ಕೊಟ್ಟೆಯನ್ನು ಕಟ್ಟಿ ಹಬೆಯಲ್ಲಿ ಬೇಯಿಸಿದರೆ ನಿಮಗೆ ರುಚಿಕರವಾದಂತಹ ಸಾಫ್ಟ್ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ದಾರದ ಸಹಾಯದಿಂದ ಮೇಲ್ಗಡೆ ಪಾರ್ಟನ್ನು ಕೂಡ ಚೆನ್ನಾಗಿ ಕಟ್ಕೋಬೇಕು. ಇದೇ ರೀತಿ ಪ್ರತಿಯೊಂದು ಕೊಟ್ಟೆಯಲ್ಲೂ ನಾವು ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ನಾವು ಇಲ್ಲಿ ರೆಡಿ ಮಾಡ್ಕೋಬೇಕು ಕೊಟ್ಟೆಯನ್ನು. ಇದಕ್ಕೆ ನಾವು ಕೊಟ್ಟೆ ಇಡ್ಲಿ ಅಂತ ಕರಿತೀವಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೋಟೆಲ್ಗಳಲ್ಲಿ ಕೂಡ ತಿಂದಿರ್ಬೋದು. ಆದರೆ ಮನೆಯಲ್ಲಿ ಮಾಡಿದಾಗ ಯಾಕೆ ಈ ರೀತಿ ಟೇಸ್ಟ್ ಬರಲ್ಲ ಅನ್ನೋ ಕಾರಣ ಇದೆ. ಅಕ್ಕಿ ನುಚ್ಚಿನಿಂದ ಮಾಡ್ತಾರೆ.
ಅದು ಟೇಸ್ಟ್ ಕೂಡ ಬೇರೆ ರೀತಿ ಇರುತ್ತೆ. ನೀವು ಪೇಟೆಯಿಂದ ತರುವಂತಹ ರವಾ ಇಡ್ಲಿ ಥರದ್ದಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾನು ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕೆಳಗಡೆ ಒಂದು ಬಾಳೆಯನ್ನು ಹಾಕಿ ಅದರ ಮೇಲ್ಗಡೆ ಈ ರೀತಿ ಕೊಟ್ಟೆಗಳನ್ನು ಇಟ್ಟು ಇಡ್ಲಿಯನ್ನು ರೆಡಿ ಮಾಡ್ಕೋಬೇಕು. ಹಬೆಯಲ್ಲಿ ಚೆನ್ನಾಗಿ ಬೆಂದರೆ ರುಚಿಕರವಾದಂತಹ ಕೊಟ್ಟೆ ಇಡ್ಲಿ ಸವಿಯಲು ಸಿದ್ಧ. ಹಾಗೆ ಇದ್ರ ಜೊತೆ ಗಟ್ಟಿ ಚಟ್ನಿ ಕೂಡ ಮಾಡ್ತಾರೆ. ನೀರನ್ನು ಸ್ವಲ್ಪ ಕೂಡ ಹಾಕದೆ ಮಾಡುವಂಥ ಚಟ್ನಿ ನೋಡ್ತಾ ಇರ್ಬೋದು. ನಾನು ನಿಮಗೆ ಇಡ್ಲಿ ಜೊತೆ ಆ ಚಟ್ನಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಅದರ ರೆಸಿಪಿಯನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಇದೇ ರೀತಿ ತುಂಬ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದು ಕೂಡ ಅಂಬಡೆ ಅಂತ, ಇದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.